ನಮಸ್ಕಾರ ಸ್ನೇಹಿತರೆ, ನಾನು ಅಡ್ವೊಕೇಟ್ ಪ್ರಿಯಾಂಕಾ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಬಹಳ ಮುಖ್ಯವಾದ ವಿಷಯವಾದ ಚೆಕ್ ಬೌನ್ಸ್ ಕೇಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸೆಕ್ಷನ್ 138 ಎಂದರೆ ಏನು? ಒಬ್ಬ ವ್ಯಕ್ತಿ ಕಾನೂನುಬದ್ಧ ಸಾಲ ಅಥವಾ ಬಾಕಿ ಹಣವನ್ನು ಪಾವತಿಸಲು ಚೆಕ್ ನೀಡಿದಾಗ ಆ ಚೆಕ್ ಬ್ಯಾಂಕ್ನಲ್ಲಿ ಹಣದ ಕೊರತೆ ಅಂದರೆ ಇನ್ಸಫಿಷಿಯೆಂಟ್ ಫೌಂಡ್ಸ್ ಅಕೌಂಟ್ ಕ್ಲೋಸ್ಡ್ ಪೇಮೆಂಟ್ ಸ್ಟಾಪ್ಡ್ ಅಥವಾ ಕಾನೂನಿನಲ್ಲಿ ಮಾನ್ಯವಾಗಿರುವ ಇತರ ಕಾರಣಗಳಿಂದ ಬೌನ್ಸ್ ಆದರೆ ಅಗತ್ಯ ಷರತ್ತನ್ನು ಪೂರೈಸಿದಲ್ಲಿ ಸೆಕ್ಷನ್ 138 ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಬಹುದು. ಅದೇ ರೀತಿ ಕೆಲವೊಂದು ಷರತ್ತುಗಳು: ಚೆಕ್ ಕಾನೂನುಬದ್ಧ ಸಾಲ ಅಥವಾ ಬಾಕಿಗಾಗಿ ನೀಡಿರಬೇಕು, ಚೆಕ್ ಬ್ಯಾಂಕ್ನಲ್ಲಿ ಬೌನ್ಸ್ ಆಗಿರಬೇಕು, ಬ್ಯಾಂಕ್ನಿಂದ ಚೆಕ್ ರಿಟರ್ನ್ ಮೆಮೊ ಪಡೆದಿರಬೇಕು, ಕಾನೂನು ಪ್ರಕಾರ ಸಮಯದೊಳಗೆ ಡಿಮ್ಯಾಂಡ್ ನೋಟಿಸ್ ಕಳಿಸಿರಬೇಕು, ನೋಟಿಸ್ ಪಡೆದ ನಂತರ 15 ದಿನಗಳೊಳಗೆ ಹಣ ಪಾವತಿಸದಿದ್ದರೆ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಬಹುದು. ಅದೇ ರೀತಿ ಸೆಕ್ಷನ್ 138ರ ಅಡಿಯಲ್ಲಿ ತಪ್ಪಿತಸ್ಥನೆಂದು ಸಾಬೀತಾದರೆ ನ್ಯಾಯಾಲಯವು ಆತನಿಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ಸಹ ವಿಧಿಸಬಹುದು. ಇದಕ್ಕೆ ಒಂದು ಉದಾಹರಣೆ ಅಂತಂದರೆ, ರೋಮಿಯೋ ಅವರು ಜೂಲಿಯೆಟ್ ಅವರಿಗೆ 2 ಲಕ್ಷ ಸಾಲವಾಗಿ ನೀಡಿದರು. ಹಣವನ್ನು ಹಿಂದಿರುಗಿಸಲು ಜೂಲಿಯೆಟ್ ಒಂದು ಚೆಕ್ ನೀಡಿದರು, ಆದರೆ ಬ್ಯಾಂಕ್ನಲ್ಲಿ ಹಣದ ಕೊರತೆಯಿಂದ ಚೆಕ್ ಬೌನ್ಸ್ ಆಯಿತು. ಕಾನೂನು ಪ್ರಕಾರ ನೋಟಿಸ್ ನೀಡಿದ ನಂತರವೂ ಹಣ ಪಾವತಿಸದಿದ್ದರೆ ಜೂಲಿಯೆಟ್ ವಿರುದ್ಧ ಸೆಕ್ಷನ್ 138 ಅಡಿಯಲ್ಲಿ ಪ್ರಕರಣ ದಾಖಲಿಸಬಹುದು. ಇದಕ್ಕೆ ಮುಖ್ಯ ಅಂಶ ಅಂತಂದರೆ, ಪ್ರತಿಯೊಂದು ಚೆಕ್ ಬೌನ್ಸ್ ಪ್ರಕರಣವು ಸೆಕ್ಷನ್ 138 ಅಡಿಯಲ್ಲಿ ಬರುವುದಿಲ್ಲ. ಪ್ರಕರಣದ ವಾಸ್ತವಾಂಶಗಳನ್ನು ಮತ್ತು ಕಾನೂನಿನ ಷರತ್ತುಗಳನ್ನು ಪೂರೈಸಿದಾಗ ಮಾತ್ರ ಈ ಸೆಕ್ಷನ್ ಅನ್ವಯಿಸುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾನೂನು ವಿಷಯಗಳ ಕುರಿತು ಇಂತಹ ಸರಳ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.